ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಬನ್ನಿ, ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಎಪಿಸೋಡ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಕತೆ ಶುರುವಾಗೋದು ನಂದಿ ಬೆಟ್ಟದಲ್ಲಿ. ಅಲ್ಲಿ ಭೂಮಿ ನಶೆಲಿದ್ರು ಅಜಿತ್ಗೆ ಮನ್ಸಾರೆ ಐ ಲವ್ ಯು ಅಂತ ಹೇಳ್ತಾಳೆ. ಅಜಿತ್ಗೆ ನಂಬೋಕೆ ಆಗ್ತಿರಲ್ಲ. ನಾನೇನು ಕನ್ಸು ಕಾಣ್ತಿದ್ದೀನ ಅಂತ, ನಿಜವಾಗ್ಲೂ ಭೂಮಿ ನನಗೆ ಲವ್ ಯು ಅಂತ ಹೇಳ್ತಿದ್ದಾಳ ಅಂತ ಶಾಕ್ ಆಗ್ತಾನೆ. ಅವಳು ಮಾತ್ರ ಬಿಡ್ದೇನೆ, ಹೌದು ಸಾಹೇಬ್ರೆ, ನೀವಂದರೆ ನನಗೆ ತುಂಬ ಇಷ್ಟ, ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅಂತ ಒಪ್ಕೊಂಡು ಅವಳ ಪ್ರೀತಿಯನ್ನು ಹೇಳ್ಕೊಳ್ತಾಳೆ. ಇದನ್ನೆಲ್ಲ ನೋಡ್ತಿರೋ ಸತ್ಯನ ಮತ್ತು ಲಕ್ಷ್ಮಕ್ಕ ದೂರದಿಂದನೇ ನೋಡ್ತಿರ್ತಾರೆ. ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಅಬ್ಬಾ, ಇವರಿಬ್ಬರು ಒಂದಾಗ್ಬಿಟ್ರಲ್ಲ ಅಂದ್ಕೊಂಡು ಇಬ್ಬರನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ. ಅಜಿತ್ಗೆ ಆಕಾಶಕ್ಕೆ ಏಣಿ ಹಾಕಿದಷ್ಟು ಖುಷಿಯಾಗಿರುತ್ತೆ. ಸತ್ಯನ ಕೂಡ, ನೋಡಪ್ಪ ಅಜಿತ್, ಈ ಹುಡುಗಿ ನಿನ್ನನ್ನು ತುಂಬ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಸ್ವಲ್ಪ ಸತಾಯಿಸ್ತಾರೆ. ತದನಂತರ ಮನೆಗೆ ಬಂದಮೇಲೆ ಭೂಮಿ ಪಾಪ ತುಂಬಾ ಸುಸ್ತಾಗಿರ್ತಾಳೆ. ಅವಳಿಗೆ ಆ ನಶೆ ಇನ್ನೂ ಇಳಿದಿರೋದೇ ಇಲ್ಲ. ಸಂಗೀತ ಮತ್ತು ಶಾರದಮ್ಮ ಅವಳನ್ನು ನೋಡಿ ಸ್ವಲ್ಪ ಗಾಬರಿ ಪಡ್ತಾರೆ. ಆಮೇಲೆ ಅಶ್ವಿನಿ ಬೇಕು ಅಂತಲೇ ಶಾರದಮ್ಮನ ಹತ್ರ ಮಲ್ಕೊಳ್ತೀನಿ ಅಂತ ನಾಟಕ ಮಾಡ್ತಾಳೆ. ಆದರೆ ಅಜಿತ್ಗೆ ಗೊತ್ತು, ಅಶ್ವಿನಿ ಹತ್ರ ಹೋದರೆ ಶಾರದಮ್ಮ ತುಂಬ ಹೆದರುಕೊಳ್ತಾರೆ ಅಂತ. ಹಾಗಾಗಿ ಅಜಿತ್ ಹೇಗೋ ಮ್ಯಾನೇಜ್ ಮಾಡಿ ಭೂಮಿನ ಅಶ್ವಿನಿನ ಅವಳ ರೂಮಿಗೆ ಹೋಗಿ ಮಲ್ಕೊ ಅಂತ ಹೇಳ್ತಾನೆ. ತದನಂತರ ಶಾರದಮ್ಮ ಅವ್ರನ್ನ ಸಂಗೀತ ಅವರು ಮಲಗಿಸೋಕೆ ಅಂತ ಹೋಗ್ತಾರೆ. ರೂಮಿಗೆ ಬಂದಿರೋ ಭೂಮಿ ನಿದ್ದೆನವಳು ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ತಾನೆ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿರೋ ಅಜಿತ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಖುಷಿನ ತಡೆಯೋದಕ್ಕೆ ಆಗ್ತಿರಲ್ಲ. ಅವಳ ಕೈಗೆ ಒಂದು ಮುತ್ತನ್ನು ಕೊಡ್ತಾರೆ. ಹಾಗೆ ದೇವ್ರ ಹತ್ರ ಹೋಗಿ, ಕೃಷ್ಣ, ಕೊನೆಗೂ ನನ್ನ ಭೂಮಿ ಮನಸ್ಸಲ್ಲಿರೋದನ್ನು ನನಗೆ ತಿಳಿಸ್ಬಿಟ್ಟಿಯಲ್ಲ, ತುಂಬ ಥ್ಯಾಂಕ್ಸ್ ಅಂತ ಕೈ ಮುಗಿತಾರೆ. ತದನಂತರ ಆ ಇಡೀ ರಾತ್ರಿ ಅಜಿತ್ಗೆ ನಿದ್ದೆನೇ ಬರಲ್ಲ. ಯಾಕಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಅವಳನ್ನ ಹತ್ತಿರದಿಂದ ಕೂತ್ಕೊಂಡು ತುಂಬ ನೋಡ್ತಾ ಇರ್ತಾರೆ. ತುಂಬ ಸಂಭ್ರಮನೂ ಪಡ್ತಾನೆ ಇರ್ತಾರೆ. ಕೊನೆಗೆ ಮನಸ್ಸು ತಡಿಲಾರದೆ ಅವಳ ಹಣೆಗೆ ಒಂದು ಮುದ್ದಾದ ಒಂದು ಪುಟ್ಟ ಮುತ್ತನ್ನು ಕೊಟ್ಟು ಮಲಗ್ತಾನೆ. ಅಜಿತ್ ಇವತ್ತೊಂದು ನಿಜವಾಗ್ಲೂ ಪ್ರೀತಿಲಿ ತೇಲಾಡ್ತಿರ್ತಾನೆ. ಅದಾದಮೇಲೆ ಖುಷಿನ ತಡೆಯೋಕ್ಕಾಗದೆ ಮಧ್ಯರಾತ್ರಿಯೇ ಸತ್ಯಣ್ಣನಿಗೆ ಕಾಲ್ ಮಾಡ್ತಾನೆ ಅಜಿತ್ತು. ಇಬ್ಬರು ಮಾತಾಡ್ಕೊಳ್ತಾ ಸತ್ಯಣ್ಣ ಒಂದು ಒಳ್ಳೆಯ ಐಡಿಯಾ ಕೊಡ್ತಾರೆ. ನೋಡಪ್ಪ ಅಜಿತ್, ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಯಾರಾದರೂ ಒಬ್ರಿಗೆ ಪ್ರೀತಿ ಹುಟ್ಟಿದ್ರೆ ಆ ಮದುವೆ ಮುಗ್ದು ಹೋಗುತ್ತೆ ಅಂತ ಇತ್ತಲ್ವಾ. ಈಗ ಭೂಮಿನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂದಮೇಲೆ ಆ ಅಗ್ರಿಮೆಂಟ್ ಪೇಪರ್ಗೆ ಬೆಲೆನೇ ಇಲ್ಲ. ನಾಳೆ ಬೆಳಗ್ಗೆ ನಾನು ಆ ಪೇಪರ್ಸ್ನ ತರ್ತೀನಿ, ಅವಳ ಎದುರುಗಡೆನೇ ಅರ್ಧ ಹಾಕೋಣ ಅಂತ ಹೇಳ್ತಾರೆ. ಅಜಿತ್ ಕೂಡ ಸರಿ ಸತ್ಯಣ್ಣ, ಹಾಗೆ ಮಾಡೋಣ ಅಂತ ಒಪ್ಕೊಳ್ತಾರೆ. ಅದಾದಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಭೂಮಿಗೆ ಎಚ್ಚರಾಗತ್ತೆ. ಅದೊಂಥರ ಅವಳು ಕುಡ್ದಿರ್ತಾಳಲ್ವಾ, ಆ ಹ್ಯಾಂಗ್ ಓವರ್ನಲ್ಲೇ ಸ್ವಲ್ಪ ಇನ್ನೂ ಇರುತ್ತೆ. ಅಜಿತ್ ಪ್ರೀತಿಯಿಂದ ಅವಳ ಕೈ ಹಿಡಿದು ಮಲ್ಕೊಂಡಿರ್ತಾನೆ. ಅದನ್ನು ನೋಡಿ ಭೂಮಿಗೆ ನಗು ಬರುತ್ತೆ. ನಮ್ಮ ಸಾಹೇಬರು ಮಲ್ಕೊಂಡಿದ್ರೆ ಮಗು ಥರ ಕಾಣ್ತಾರೆ ಅಂತ ಪ್ರೀತಿಯಿಂದ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಆದರೆ ಅಷ್ಟರಲ್ಲೇ ಲಕ್ಷ್ಮಕ್ಕ ಅವರು ಕಾಲ್ ಮಾಡ್ತಾರೆ ಭೂಮಿಗೆ. ಭೂಮಿ, ನೀನು ರಾತ್ರಿ ಅಜಿತ್ ಸಾಹೇಬ್ರಿಗೆ ನಿನ್ನ ಪ್ರೀತಿನ ಹೇಳ್ಕೊಂಡಿದ್ಯಾ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನೀವಿಬ್ಬರು ಚೆನ್ನಾಗಿರ್ತೀರಾ ಅಂತ ಹೇಳ್ತಾರೆ. ಇದನ್ನು ಕೇಳ್ತಿರೋ ಭೂಮಿಗೆ ಆಗಿ ಶಾಕ್ ಆಗುತ್ತೆ. ಅಯ್ಯೋ, ಏನು ಹೇಳ್ತಿದ್ದಾರೆ ಇವರು ಅಂತ ಅಂದ್ಕೊಳ್ತಾರೆ. ನನ್ನ ಸಾಹೇಬ್ರಿಗೆ ನನ್ನ ಪ್ರೀತಿನ ಹೇಳ್ಕೊಂಡಿದ್ದೀನ, ಅಯ್ಯೋ ಇದು ಹೇಗೆ ಸಾಧ್ಯ ಅಂತ ಅವಳಿಗೆ ಸ್ವಲ್ಪ ಮುಜುಗರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಸತ್ಯನ ಅಗ್ರಿಮೆಂಟ್ ಪೇಪರ್ನ ತೊಗೊಂಡು ಬಂದಿರ್ತಾರೆ. ಅಜಿತ್ ತುಂಬ ಖುಷಿಯಿಂದ ಭೂಮಿ ಎದುರುಗಡೆ ನಿಂತ್ಕೊಂಡಿರ್ತಾನೆ. ತದನಂತರ ಸತ್ಯಣ್ಣನೂ ಬರ್ತಾರೆ. ಬಂದುಬಿಟ್ಟು, ನೋಡಮ್ಮ ಭೂಮಿ,
ನೀನು ನೆನ್ನೆ ಅಜಿತ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೇ ಈ ಅಗ್ರಿಮೆಂಟ್ ಪೇಪರ್ನ ನಿನ್ನ ಕಣ್ಮುಂದೆನೇ ಹರಿದು ಹಾಕೋಣ ಅಂತ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಆದರೆ ಇಲ್ಲಿ ಭೂಮಿಗೆ ಒಂಥರ ಶಾಕು ಆಗುತ್ತೆ. ಹಾಗೆ ನಗ್ನಗ್ತಾನೆ ಒಂದು ದೊಡ್ಡ ಬಾಂಬ್ ಸಿಡಿಸೇ ಬಿಡ್ತಾಳೆ. ನಾನು ಸಾಹೇಬ್ರನ್ನ ಪ್ರೀತಿಸ್ತಿದ್ದೀನ? ಯಾರು ಹೇಳಿದ್ದು ಸತ್ಯಣ್ಣ? ನಾನಂತೂ ಅವರನ್ನು ಯಾವತ್ತೂ ಪ್ರೀತಿಸಲ್ಲ. ಮದುವೆ ಆಗಬೇಕಾದ್ರೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಲ್ಲ ಪ್ರೀತಿ ಮಾಡಬಾರ್ದು ಅಂತ. ಹಾಗೆ ದೇವ್ರ ಮೇಲೆ ಆಣೆ ಮಾಡಿ ನನಗೆ ಇವ್ರ ಮೇಲೆ ಪ್ರೀತಿನೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಕಡಾಖಂಡಿತವಾಗಿ ಹೇಳೇ ಬಿಡ್ತಾಳೆ. ಇದನ್ನು ಕೇಳ್ತಿರೋ ಎಲ್ರಿಗೂ ಸಕ್ಕ ಶಾಕ್ ಆಗುತ್ತೆ. ಹಾಗೆ ಅಜಿತ್ಗಂತೂ ನೆಲ ಕುಸಿತಿರೋ ಹಾಗೆ ಫೀಲ್ ಆಗಿಬಿಡತ್ತೆ. ಹಾಗೆ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟೊಂದು ಖುಷಿಯಾಗಿರೋ ಮನುಷ್ಯನಿಗೆ ಭೂಮಿ ಒಂದೇ ಒಂದು ಕ್ಷಣದಲ್ಲಿ ಮಣ್ಣು ಮುಕ್ಕಿಸ್ಬಿಡ್ತಾಳೆ. ಅವಳು ಅಷ್ಟಕ್ಕೆ ನಿಂತ್ಕೊಳ್ಳದೆ ಅಲ್ಲಿಂದ ಹೊರಟೋಯೇ ಹೋಗಿಬಿಡ್ತಾಳೆ. ಸತ್ಯಣ್ಣ ಅವರು ಅವಳನ್ನು ಕರೆಯೋಕೆ ಅಂತ ಹಾಗೆ ತಡೆಯೋಕೆ ಅಂತ ಹೋದರೂ ಅವಳು ನಿಲ್ಲೋದೇ ಇಲ್ಲ. ಆಗ ಅಜಿತ್ ಅವರು, ಬೇಡ ಸತ್ಯಣ್ಣ, ಬಿಟ್ಬಿಡಿ ಅವಳನ್ನು ಅಂತ ನೋವಿಂದ ಹೇಳ್ತಾರೆ. ಆಮೇಲೆ ಎಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನನಗಂತೂ ಈ ಸೀರಿಯಲ್ಲು ಎಷ್ಟು ವಿಚಿತ್ರವಾಗಿ ಹೋಗ್ತಿದೆ ಅಂದರೆ, ಒಬ್ಬರಿಗೆ ಪ್ರೀತಿ ಇದ್ದಾಗ ಇನ್ನೊಬ್ರು ಹೇಳ್ಕೊಳ್ಳೋದಿಲ್ಲ, ಹಾಗೆಯೇ ಇನ್ನೊಬ್ಬರು ಹೇಳಿದಾಗ ಮತ್ತೊಬ್ಬರು ಅದನ್ನು ಸುಳ್ಳು ಅಂತಾರೆ. ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಲ್ಲೇ ಈ ಕತೆ ಸಾಗ್ತಾನೇ ಇದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಈ ಥರ ಎಂಗೇಜಿಂಗ್ ಆಗಿದೆ. ಇನ್ನೇನು 3 ದಿನ ಮಾತ್ರ ಭೂಮಿ ಆ ಮನೇಲಿರೋಕ್ಕೆ ಸಾಧ್ಯ. ಆ 3 ದಿನದಲ್ಲಿ ಅಜಿತ್ ತನ್ನ ಪ್ರೀತಿನ ಗೆಲ್ತಾನ? ಭೂಮಿ ನಿಜವಾಗ್ಲೂ ಪ್ರೀತಿ ಮಾಡ್ತಿಲ್ವಾ ಅಥವಾ ಅವಳು ಸುಳ್ಳು ಹೇಳ್ತಿದ್ದಾಳಾ? ನನಗಂತೂ ಇದನ್ನು ಹೇಳ್ತಾ ಒಂದೊಂದು ಸಲ ಬೇಜಾರಾಗಿಬಿಡುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಸಿ ಯು.